ಹುಡುಗಿ ಮನೆ ಕಡೆಯವರು ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ದಾರೆ ಮದ್ವೆಗೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಹೌದು ಕಣೆ, ನಂಗೂ ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ನಂಗೂ ಹಾಗೆ ಅನಿಸ್ತಿದೆ. ಯಾಕೆ ಹುಡುಗಿ ಮನೆ ಕಡೆಯವರು ಇಷ್ಟು ಬೇಗ ಮಾಡ್ತಿದ್ದಾರೆ ಮದುವೆಗೆ ಅಂತ. ಹುಡುಗಿಗೆ ಏನಾದ್ರೂ ಸಮಸ್ಯೆ ಇರ್ಬೋದಾ? ಏ, ಅವಳಿಗೆ ನೋಡಿದ್ರೆ ಹೆಂಗೇನು ಕಾಣಿಸಲ್ಲ ಕಣೆ, ಚೆನ್ನಾಗೇ ಇದ್ದಾಳೆ ನೋಡಕ್ಕೆ ಅಂದವಾಗಿ. ನಮ್ಮ ಗಂಗಾ ಇದ್ದಾಳಲ್ಲ ಹಂಗೆ ಇದ್ದಾಳೆ. ಓಹೋ, ನಿನ್ ಬಾಯಿಂದ ಯಾವಾಗ ಈ ರೀತಿ ಮಾತು ಬಂತು? ನಮ್ಗಂಗ ಅಂತ ಹೇಳ್ತಿದೆಯಲ್ಲಮ್ಮ. ಹೀಗೆ ಮಾತಲ್ಲಿ ಬಂತು ಬಿಡ. ಹೆಂಗೆ ಹೇಳ್ತೀಯ ನೋಡು. ನೀನೇ ಅಲ್ವೇ ನಮ್ಮ ಹೇಳಿದ್ದು ನಮ್ಗಂಗ ಅಂತ, ಅದಕ್ಕೆ ಹೇಳ್ದೆ. ಹ್ಞೂ ಸರಿ ನಡಿ, ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡೋಣ. ಅಯ್ಯೋ ಬಿಡಮ್ಮ, ಅಲ್ಲಿ ಹೋಗಿ ನೀನೇನ್ ಮಾಡ್ತೀಯ? ನಂಗೆ ಆ ಹುಡ್ಗಿ ಕಂಡ್ರೆ ಆಗಲ್ಲ. ಆ ಹುಡ್ಗಿ ಹೆಂಗ್ ಮಾತಾಡುತ್ತೆ ನೋಡು. ನಾನು ಅವಳ ಜೊತೆ ಆಟ ಆಡಕ್ ಹೋಗ್ಬೇಕಂತೆ, ಮತ್ತೆ ನಾನು ಅವಳ ಜೊತೆ ಚಕ್ಲಿ ನಿಪ್ಪಟ್ಟು ಏನ್ ಹೇಳಿದ್ದವಳು ಪುರಿ ಉಂಡೆ ತಿನ್ನಕ್ ಹೋಗ್ಬೇಕಂತೆ. ಅಯ್ಯೋ, ಅವಳಿಗೂ ಅನಿಸುತ್ತೆ ನಿನ್ನ ಮುಖ ನೋಡಿದ್ರೆ ನೀನು ಇದಕ್ಕೆ ಲಾಯಕ್ಕು ಅಂತ. ನಾನು ಎಷ್ಟು ಸತಿ ಹೇಳಿದೆ. ಅಲ್ಲ, ರಾಜುನ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕಳೆ ಅಂತ ಹೇಳಿದ್ರೆ ಅದು ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಈಗ ರವಿ ಮದುವೆನೂ ಆಗೋಗ್ತಿದೆ, ಈಗ ಇನ್ನೇನು ಮಾಡ್ತೀಯ ಹೇಳು. ಅಯ್ಯೋ ಬಿಡಮ್ಮ, ನನ್ನ ಹಣೆ ಬರದಲ್ಲಿ ಏನಿತ್ತು ಅದೇ ಆಗುತ್ತೆ. ಯಾರು ಯಾರಿಗಾದ್ರೂ ಮದುವೆ ಮಾಡ್ಕೊಂಡು ಸಾಯ್ಲಿ, ನಂಗೇನಾಗಬೇಕಾಗಿದೆ. ಸರಿ ನಡಿಯೇ, ಇನ್ನೇನು ಮಾಡೋದು, ನಮ್ಮ ಹಣೆ ಬರದಲ್ಲಿ ಏನು ಬರ್ದಿತ್ತೆ ಅದೇ ಆಗುತ್ತೆ. ನಡಿ. ಬರ್ರಿ ಬೇಗ್ರೆ, ಬರ್ರಿ ಕುತ್ಕೊಳ್ರಿ, ಊಟ ಮಾಡೋಣ. ನಿಮ್ಮ ಮನೆ ಭಾಳ ಚೆನ್ನಾಗಿತ್ತೆ ಗೌಡ್ರೆ. ನಿಮ್ಮ ಮನೆ ಭಾರಿ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತೆ. ನಿಮ್ಮೆಲ್ಲರ ಮನಸ್ಸು ತುಂಬ ಚೆನ್ನಾಗಿದೆ. ಅಯ್ಯ, ಈ ರೀತಿ ಹೇಳ್ತಿದ್ದೀರಲ್ಲ, ಇದು ನಿಮ್ಮ ದೊಡ್ಡ ಮನಸ್ಸು ಬಿಡ್ರಿ. ಬರ್ರಿ ಕುತ್ಕೊಳ್ರಿ, ಎಲ್ಲರೂ ಊಟ ಮಾಡೋಣ. ಅಮ್ಮ ಗಂಗಾ, ಗಿರ್ಜಾ, ಅಡುಗೆ ಎಲ್ಲ ರೆಡಿ ಇತ್ತಾ? ಇನ್ನೂ ಇಲ್ವಾ? ಅಯ್ಯೋ ಇಲ್ಲ ಮಾವ, ಎಲ್ಲ ರೆಡಿ ಇದೆ, ತರ್ತಿದ್ದೀನಿ, ಕುತ್ಕೊಳ್ಳಿ ಮಾವ, ಬಡಿಸ್ತೀನಿ. ಸರಿ ಸರಿ ಕಣಮ್ಮ, ಬೇಗ ತತಾ ಇಲ್ಲಿ. ಅಯ್ಯೋ, ಇನ್ನೂ ಅಲ್ಲೇ ಯಾಕೆ ನಿಂತಿದ್ದೀರಾ ಬೀಗ್ರೆ? ಬರ್ರಿ ಕುತ್ಕೊಳ್ರಿ. ಮನೆ ನೋಡಪ್ಪ ಎಷ್ಟು ಚೆನ್ನಾಗೈತೆ. ಊಟದ್ದಲ್ಲೇ ಈಡ್ ದೊಡ್ಡದಾಗಿತ್ತಲ್ಲ. ನನ್ನ ಮಗಳು ಪುಣ್ಯ ಮಾಡಿದ್ಲು ಬಿಡು, ಇಂಥ ಮನೆಗೆ ಸೊಸೆಯಾಗಿ ಬರಕ್ಕೆ. ಏನ್ ಗೌಡ್ರೆ, ಇನ್ನೂ ಅಲ್ಲೇ ನಿಂತ್ಕೊಟ್ಟು ಏನು ಯೋಚನೆ ಮಾಡ್ತಿದ್ದೀರಾ? ಬರ್ರಿ ಕುತ್ಕೊಳ್ರಿ. ಹಾ ಬಂದೆ ಗೌಡ್ರೆ, ಬಂದೆ. ಬೀಗ್ರೆ, ನಿಮ್ಮ ಮನೆಯವರು ಹಾಗೆ ಜಾನು ಪುಟ್ಟಿ ಎಲ್ಲ ಎಲ್ಲಿ? ಏನ್ ಗೌಡ್ರೆ, ಹೆಂಗಸ್ರು ಸೇರ್ಕೊಂಡು ಇನ್ನೇನ್ ಮನೆ ನೋಡ್ಕೊಂಡು ಅದು ಇದು ಅಂತ ಮಾತಾಡ್ಕೊಂತಿರ್ತಾರೆ. ಅದು ಸರಿನೇ ಬಿಡ್ರಿ. ಈ ಹೆಂಗಸ್ರು ಒಂದಾಗ್ಬಿಟ್ರೆ ಈ ನಮ್ಮಂತ ಗಂಡಸ್ರನ್ನ ದಿಕ್ಕಾಪಾಲ್ ಮಾಡ್ಬಿಡ್ತಾರೆ. ಹೋಗು ರವಿ, ನಿಮ್ಮ ಮಾವನ ಜೊತೆ ಕುತ್ಕೊಂಡು ಊಟ ಮಾಡೋದಲ್ವಾ? ನಿಮ್ಮ ಮಾವನ್ಗೆ ಏನು ಬೇಕೋ ಏನು ಬೇಡ ಅಂತ ಎಲ್ಲ ಕೇಳಿ ಬಡಿಸೋದಲ್ವೇ ನಾವು? ಅಯ್ಯೋ ಸುಮ್ಮನಿರಣ್ಣ, ನಂಗೆ ಈ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ. ನಂಗೆ ಒಂಥರ ನಾಚಿಕೆ ಆಗುತ್ತೆ ಗೊತ್ತಾ? ಓಹೋ, ನೀನು ಈ ರೀತಿ ನಾಚ್ಕೊಂಡ್ರೆ ಮದುವೆ ಶಾಸ್ತ್ರಗಳನ್ನೆಲ್ಲ ಹೇಗೆ ಮಾಡಿಸ್ಕೊಳ್ತೀಯೋ ಏನೋ. ಅಣ್ಣ ಸುಮ್ಮನಿರಣ್ಣ, ಈ ರೀತಿ ಎಲ್ಲ ಹೇಳೋದ್ರೆ ನನ್ನ ಮದುವೆನೇ ಆಗಲ್ಲ ನೋಡು. ಹೀಗೆ ಸುಮ್ಮನೆ ತಮಾಷೆ ಮಾಡಿದೆ ಕಣೋ. ರವಿ, ರಾಜು, ಬರ್ರಪ್ಪ, ನೀವು ಊಟ ಕೂತ್ಕೊಳ್ರಿ. ಹಾ ಬರ್ತಿದೀವಿ ಅಪ್ಪ. ಗಂಗಾ, ಬೇಗ ತತ್ತಾರಮ್ಮ, ಎಲ್ಲ ಬಂದು ಊಟ ಸಾಲಲ್ಲಿ ಕೂತಾಯ್ತು, ಬೇಗ ತಾಂಡ್ ಬರಮ್ಮ. ಏ ಮಾವ, ಆಯ್ತು ತರ್ತಿದ್ದೀನಿ. ಅಣ್ಣ, ಅತ್ತೆ ಬಂದು ಇಲ್ಲೇ ನನ್ನ ಪಕ್ಕನೇ ಕೂತಿದಾರಲ್ಲ ಅಣ್ಣ, ನಾನು ಹೇಗಣ್ಣ ಊಟ ಮಾಡೋದು? ಅಣ್ಣ, ನೀನ್ ಈ ಕಡೆ ಬಾ, ನಾನು ಆ ಕಡೆ ಹೋಗ್ತೀನಿ. ಇರ್ಲಿ ಪರವಾಗಿಲ್ಲ, ಕುತ್ಕೊಳ್ಳೋ, ಏನಾಗಲ್ಲ, ಕುತ್ಕೋ. ಅಯ್ಯೋ ಇಲ್ಲ ಅಣ್ಣ, ನಂಗೆ ಒಂಥರ ಆಗ್ತಿದೆ. ಈಗ ನೀನ್ ಅಲ್ಲಿಂದ ಎದ್ ಬಂದ್ರೆ ನಿಮ್ಮತ್ತೆ ಏನಾದ್ರೂ ತಪ್ಪಾಗಿ ತಿಳ್ಕೊಳಲ್ವಾ? ನಾನು ನಿಂಗೆ ಅದಕ್ಕೆ ಹೇಳಿದ್ದು, ಈಗಲೇ ಊಟ ಮಾಡೋದು ಬೇಡ, ಆಮೇಲೆ ಮಾಡೋಣ ಅಂತ. ನೀನ್ ನನ್ನ ಮಾತು ಎಲ್ಲಿ ಕೇಳ್ತೇ ಹೇಳು? ಎಲ್ಲರೂ ಊಟಕ್ಕೆ ಕೂತಿದ್ದೀರಾ? ನಾನು ಊಟ ಮಾಡ್ತೀನಿ. ನಾನು ಊಟ ಮಾಡ್ತೀನಿ. ಅಯ್ಯೋ ಬಾರಮ್ಮ ಜಾನು, ನಾನು ಅವಾಗ್ಲಿಂದ ಕೇಳ್ತಿದ್ದೀನಿ ನಮ್ ಜಾನು ಎಲ್ಲಿ ಅಂತ. ಬಾ, ನೀನು ಕುತ್ಕೊಂಡು ಊಟ ಮಾಡು ನಮ್ ಜೊತೆ. ಸರಿ ಆಯ್ತು ಮಾವ, ನಾನು ಬಾಬುನ ಪಕ್ಕ ಕುತ್ಕೊಂಡು ಊಟ ಮಾಡ್ತೀನಿ. ಸರಿ ಆಯ್ತು, ಕುತ್ಕೊಳ್ಳಮ್ಮ. ಬೇಡ ಜನ, ಬಾ ಇಲ್ಲಿ ಕುತ್ಕೋ ಬಾ. ಇಲ್ಲ ನಾನು ಬರಲ್ಲ, ನಮ್ಮ ಬಾಬುನ ಪಕ್ಕನೇ ಕುತ್ಕೊಳ್ಳೋದು. ಇರ್ಲಿ ಬಿಡಿ ಆಂಟಿ, ಪರವಾಗಿಲ್ಲ. ಇಲ್ಲೇ ರವಿ ಪಕ್ಕನೇ ಕುತ್ಕೊಂಡು ಊಟ ಮಾಡ್ಲಿ. ಥ್ಯಾಂಕ್ಸ್ ಅಣ್ಣ, ಹೇಗೋ ಒಂದು ಐಡಿಯಾ ಮಾಡಿ ಜಾನುನ ಇಲ್ಲಿ ಕೂರ್ಸಿದ್ದಕ್ಕೆ. ಇರ್ಲಿ ಕಣೋ. ಸರಿ, ಎಲ್ಲದು ಬಡ್ಸ ಆಯ್ತು, ಎಲ್ಲರೂ ಊಟ ಸ್ಟಾರ್ಟ್ ಮಾಡಿ. ಓ, ಏನು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಈಟೆಲ್ಲ ಅಡ್ಗೆ ಮಾಡ್ಬಿಟ್ಟಿದ್ದೀರಾ? ಅದಕ್ಕೆ ಇಷ್ಟು ತಡವಾಗಿದ್ದು ಅನ್ಸುತ್ತೆ. ಏನಿಲ್ಲ ಮಾವ, ಎಲ್ಲ ಅಡ್ಗೆನೂ ರೆಡಿ ಆಗಿತ್ತು. ಅತ್ತೆ ಹೇಳಿದ್ರು ಬಿಸಿ ಬಿಸಿ ಹೋಳಿಗೆನ ಮಾಡಿ ಊಟಕ್ಕೆ ಕೂರ್ತಾರಲ್ಲ ಅವಾಗ ಬಡ್ಸೋಣ ಅಂತ. ಅದಕ್ಕೆ ಸ್ವಲ್ಪ ಹೋಳಿಗೆ ತಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ತಡವಾಯ್ತು ಅಷ್ಟೇ ಮಾವ. ಓ ನೋಡಮ್ಮ, ಎಷ್ಟು ಬೇಗ ಇಟ್ಟೊಂದು ಅಡ್ಗೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ. ಬಿಡ್ರಿ, ಅತ್ಲಾಗ ಮೆಚ್ಬೇಕಾಗಿದ್ದೆ ನಿಮ್ಮನ್ನ. ಮಾವ ಹಾಗೇನಿಲ್ಲ, ಅತ್ತೆ ದೊಡ್ಡತ್ತೆ ಎಲ್ಲ ಇದ್ರಲ್ಲ, ನಾನು ಎಲ್ಲ ಸೇರ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿದ್ವಿ ಮಾವ. ಆದ್ರೂ ಇಷ್ಟು ಬೇಗ ಇಷ್ಟೆಲ್ಲ ಅಡ್ಗೆ ಮಾಡಿದೆಯಲ್ಲ ಬಿಡಮ್ಮ. ಅಲ್ಲ, ಇವ್ರ ಮನೇಲಿ ನೋಡಿದ್ರೆ ಈಟೊಂದು ಅಡ್ಗೆ ಎಲ್ಲ ಮಾಡಿ ಬಡಿಸಿದ್ದಾರೆ. ಆದ್ರೆ ನನ್ನ ಮಗಳಿಗೆ ನೆಟ್ಟಗೆ ಟೀ ಕಾಯ್ಸಕ್ಕೂ ಬರಲ್ಲ. ನನ್ನ ಮಗಳು ಈ ಮನೆಗೆ ಮದ್ವೆ ಆಗಿ ಬಂದಾಗ ಈಟೊಂದು ಅಡ್ಗೆ ಎಲ್ಲ ಮಾಡ್ಬೇಕಲ್ಲಪ್ಪ, ಹೇಗ್ ಮಾಡ್ತಾಳೋ ಏನೋ. ಓ, ಅಡ್ಗೆನ ಈಟೊಂದು ಚೆನ್ನಾಗಿ ಮಾಡ್ಬಿಟ್ಟಿದ್ದಾಳೆಲ್ಲ ಗಂಗಾ, ಮೆಚ್ಬೇಕಾದಿತ್ತಿ ಬಿಡು. ಎಷ್ಟು ಬೇಗ ಅಡ್ಗೆನ ಈಟೊಂದು ಅಡ್ಗೆ ಮಾಡಿರೋದು ಅಲ್ದಲೆ ಇಷ್ಟು ರುಚಿಯಾಗಿ ಮಾಡಿದಾಳೆ. ಈ ಹುಡುಗಿ ಈಟೊಂದು ಚೆನ್ನಾಗಿ ಅಡ್ಗೆ ಮಾಡ್ತಾಳಲ್ಲ ನೋಡು, ಅಡ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ರಳೆ ಅಂತ. ಅಂತ ಇನ್ನೊಂದೆರಡು ಹೋಳಿಗೆ ಬಡಿಸ್ಲಾ? ಅಯ್ಯೋ ಬೇಡ ಕಣಮ್ಮ ಗಂಗಾ, ಈಗ ಎಲ್ಲೆಲ್ಲಿ ಇರೋದನ್ನೇ ತಿಂದು ಖಾಲಿ ಮಾಡಿದ್ರೆ ಸಾಕಾಗಿತ್ತಿ. ಈಟೊಂದೆಲ್ಲ ಮಾಡ್ಬಿಟ್ಟಿದೆಯಲ್ಲಮ್ಮ. ಅಯ್ಯೋ ಅಂಕಲ್, ಇಂದು ಎಷ್ಟಿದೆ ಇದೆ, ಇನ್ನೊಂದೆರಡು
ಅಡುಗೆನ ಭಾಳ ಚೆನ್ನಾಗಿ ಮಾಡಿದೀಯ ಕಣಮ್ಮ, ತುಂಬ ಚೆನ್ನಾಗಿದೆ ಅಡುಗೆ. ಅಂಕಲ್ ಥ್ಯಾಂಕ್ ಯು. ಲೇ ನೋಡೆ, ಆ ಹುಡುಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದಾಳೆ ಅಂತ. ಇಷ್ಟು ರುಚಿಯಾಗಿ ನಾನು ನನ್ನ ಜೀವನದಲ್ಲೇ ತಿಂದಿಲ್ಲ ಅನ್ಸುತ್ತೆ. ಎಷ್ಟು ರುಚಿಯಾಗಿ ಮಾಡಿದಾಳೆ ನೋಡು. ನೀನು ನಿನ್ನ ಮಗಳಿಗೆ ಸರಿಯಾಗಿ ನೆಟ್ಟಿಗೆ ಅಡುಗೆ ಮಾಡೋದು, ಒಕ್ತನ ಮಾಡೋದು ಎಲ್ಲ ಹೇಳ್ಕೊಳ್ಳಿಲ್ಲ ಅಂದರೆ ಮುಂದೆ ನಿನ್ನ ಮಗಳಿಗೆ ಕಷ್ಟ ಆಗುತ್ತೆ ನೋಡು. ಅಯ್ಯೋ, ನನ್ನ ಮಗಳು ಸಣ್ಣದ್ರಿಂದ ರಾಣಿ ರಾಣಿ ಹಂಗ್ ಬೆಳ್ದಿರೋದು. ಇವಳು ಗತಿ ಇಲ್ದಲೆ ಬಂದಿರೋಳು. ನನ್ನ ಮಗಳಿಗೆ ಸಾಟಿ ಮಾಡಕ್ ಹೋಗ್ತೀರಾ ಇವಳನ್ನ? ಲೇ, ಇಲ್ಲಿ ಶ್ರೀಮಂತರು ಬಡವರು ಅನ್ನೋದು ಬರಲ್ಲ ಕಣೆ. ಯಾರು ರುಚಿಯಾಗಿ ಅಡುಗೆ ಮಾಡಾಕ್ತಾರೋ, ಯಾರು ಚೆನ್ನಾಗಿ ನೋಡ್ಕೊತಾರೋ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಮದುವೆ ಮಾಡ್ಕೊಡೋಕ್ಕಿಂತ ಮುಂಚೆ ನಿನ್ನ ಮಗಳಿಗೆಲ್ಲ ನೀಟಾಗಿ ಕಲಿಸ್ಕೊಡು. ಅಯ್ಯೋ, ಆಯ್ತು ಬಿಡ್ರಿ, ಅದ್ಯಾಕಂಗ್ ರೇಗಾಡ್ತೀರಾ? ಅಯ್ಯೋ ಬೀಗ್ರೆ, ಏನಾದ್ರು ಅಂದ್ರ? ಹಾಗೇನಿಲ್ಲ ಗೌಡ್ರೆ. ಗಂಗಾ ಎಷ್ಟು ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡಿದಾಳಲ್ವಾ ಅಂತ ನಮ್ಮ ಮನೆಯವ್ರಿಗೆ ಕೇಳ್ತಿದ್ದೆ ಅಷ್ಟೇ. ಹಾಗೇನಿಲ್ಲ ಬೀಗ್ರೆ, ನಮ್ಮ ಗಂಗಾ ನಮ್ಮ ಮನೆಗೆ ತುಂಬ ಜಲ್ದಿ ಹೊಂದ್ಕೊಂಡ್ಬಿಟ್ಲು. ಅವಳು ಮದುವೆ ಆಗಿ ಬಂದ ತಕ್ಷಣ ಬೇಗ ಎಲ್ಲರ ಜೊತೆನೂ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳು ಒಂದು ದಿವಸ ಇಲ್ಲ ಅಂದರೆ ನಮ್ಮ ಕೈಲಿ ಇರೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗುತ್ತೆ. ನೋಡಿದ್ರೇ ಗೊತ್ತಾಗ್ತಿದೆ ಬಿಡ್ರಿ ಗೌಡ್ರೆ. ಅಡುಗೆನ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಕ್ಕ ಅಕ್ಕ, ಅಡುಗೆ ತುಂಬ ಚೆನ್ನಾಗಿದೆ. ಅಕ್ಕ ಅಕ್ಕ, ನಂಗೆ ಇನ್ನೂ 2 ಹೋಳಿಗೆ ಹಾಕು, ನಾನು ಇನ್ನೂ 2 ಹೋಳಿಗೆ ತಿಂತೀನಿ. ಅಕ್ಕ, ನಮ್ಮ ಮನೇಲಿ ಈ ರೀತಿ ಎಲ್ಲ ಅಡುಗೆನೇ ಮಾಡಲ್ಲ. ನಮ್ಮಮ್ಮ ಏನ್ ಗೊತ್ತಾ, ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡೋದು. ಈ ರೀತಿ ಎಲ್ಲ ಅಡುಗೆನೇ ಮಾಡ್ಕೊರಲ್ಲ. ಬಾಯಿ ಮುಚ್ಕೊಂಡು ತಿನ್ನಿ. ಎಲ್ಲಿ ಬಂದಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ನಿಂಗೆ? ಏನು ನಾನು ಯಾವಾಗ್ಲೂ ನಿಂಗೆ ಅಡುಗೆ ಮಾಡಕ್ ಕೊಡಲ್ವಾ? ಈ ರೀತಿ ನೀನು ಆಡಲ್ಲ. ಅಯ್ಯೋ ಪರವಾಗಿಲ್ಲ ಜಾನು, ಇನ್ನು 2 ಹೋಳಿಗೆ ಅಲ್ಲ, ಇನ್ನು 10 ಹೋಳಿಗೆ ಹಾಕ್ಕೊಡ್ತೀನಿ ನಿಂಗೆ. ನೀನ್ ಆರಾಮಾಗಿ ನಿಂಗೆ ಯಾವಾಗ ಬೇಕೋ ಅವಾಗ ತಿನ್ನು, ಆಯ್ತಾ? ಗಂಗಕ್ಕ, ಥ್ಯಾಂಕ್ಸ್. ವೆಲ್ಕಮ್ ಜಾನು. ಇಲ್ಲಿ ಪರವಾಗಿಲ್ಲ, ಇನ್ಮೇಲೆ ನಿಮ್ಮಕ್ಕ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ನೀನು ನಿಮ್ಮಕ್ಕಂಗೆ ನೋಡಕ್ ಅವಾಗ ಬರ್ತೀಯಲ್ಲ, ನೀನ್ ಬಂದಾಗೆಲ್ಲ ನಾನು ನಿಂಗೆ ಹೋಳಿಗೆ ಮಾಡ್ಕೊಡ್ತೀನಿ, ಆಯ್ತಾ? ಹ್ಞೂ ಅಕ್ಕ, ಸರಿ ಆಯ್ತು. ಏನ್ರಿ ಮೇಡಮ್, ಇಷ್ಟು ಕ್ರೆಡಿಟ್ ಸಿಗ್ತಿದೆ ನಿಮ್ಮ ಅಡುಗೆಗೆ. ಆದರೂ ಅಡುಗೆನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಕಣ್ರಿ. ಥ್ಯಾಂಕ್ ಯು ರಾಜು. ಇದರಲ್ಲಿ ನಾನು ಒಬ್ಳೆ ಮಾಡ್ಲಿಲ್ಲ, ಅತ್ತೆ ದೊಡ್ಡಮ್ಮ ಅವರಿಬ್ರು ಹೆಲ್ಪ್ ತಂದು ಮಾಡಿರೋದು. ಆದರೂ ಜಾಸ್ತಿ ಕ್ರೆಡಿಟ್ ನಿಮಗೆ ಹೋಗ್ಬೇಕಲ್ಲ. ಥ್ಯಾಂಕ್ ಯು ರಾಜು, ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಬೀಗ್ರೆ, ನಮ್ಮ ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಸಂಜೆನ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಯಾವ್ದು ಒಳ್ಳೆ ದಿವಸ ಇದೆ ಅಂತ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ. ನೀವು ರಮ್ಮಿನ ಜಾತಕ ತಂದಿದ್ದೀರಾ ತಾನೆ? ಅಯ್ಯೋ ಹ್ಞೂ ಗೌಡ್ರೆ, ಇಟ್ಕೊಂಡ್ ಬಂದಿದ್ದೀವಿ. ಹ್ಞೂ ಗೌಡ್ರೆ, ರಮ್ಮಿನ ಜಾತಕನ ತಗೊಂಡು ಬಂದಿದ್ದೀವಿ. ಹಾಗಾದ್ರೆ ಇನ್ನೇನು ತಡ, ಸಂಜೆನ ಪುರೋಹಿತರು ಬರ್ತೀನಿ ಅಂತ ಹೇಳಿದರೆ ಅವರಿಗೆ ರವಿ ಜಾತಕ ಮತ್ತೆ ರಮ್ಯನ ಜಾತಕ ತೋರಿಸ್ಬಿಡೋಣ. ತೋರಿಸಿ ಒಳ್ಳೆಗಳಿಗೆ ಯಾವಾಗಿದೆ ಅಂತ ಕೇಳಿ ನಿಮ್ಗೆ ತಿಳಿಸ್ತೀನಿ. ಸರಿ ಗೌಡ್ರೆ, ಆಯ್ತು. ಏನಾದರೂ ನೀವು ಮದುವೆನ ಯಾವಾಗ ಮಾಡಬೇಕು ಅಂತಿದ್ದೀರಿ? ಶೀಘ್ರದಲ್ಲೇ ಯಾವುದಾದ್ರೂ ಡೇಟ್ ಇದ್ರೆ ಇಲ್ಲ ಸ್ವಲ್ಪ ಲೇಟಾಗಿ ಏನಾದರೂ ಆದರೂ ನಡೆಯುತ್ತಾ? ಇಲ್ಲ ಗೌಡ್ರೆ, ನೀವು ಯಾವಾಗ ಹೇಳ್ತೀರಾ ಅವಾಗ ನಾವು ರೆಡಿ ಆಗಿದ್ದೀವಿ, ನೀವೇನು ಟೆನ್ಷನ್ ತಗೋಬೇಡ್ರಿ. ಹೌದಾ? ಹಂಗಂದ್ರೆ ನಮ್ಮದು ಏನು ಅಭ್ಯಂತರ ಇಲ್ಲ. ಯಾವ ಡೇಟು ಸದ್ಯದಲ್ಲೇ ಯಾವುದು ಒಳ್ಳೆ ಮುಹೂರ್ತ ಇದೆಯೋ ಅದರಲ್ಲೇ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ. ಸರಿ ಗೌಡ್ರೆ, ಆಯಿತು. ಇನ್ನು ನಾವು ಹೊರಡ್ತೀವಿ. ಇನ್ನೇನು ಗೀತಾ, ನಮ್ಮಿಬ್ರ ಸ್ನೇಹ ಸಂಬಂಧ ಈ ರೀತಿ ಸಂಬಂಧದಲ್ಲಿ ಒಂದಾಗ್ತಿದೆ ಅಂತ ನಂಗಂತೂ ಬಹಳ ಖುಷಿ ಆಗ್ತಿದೆ ಕಣೆ. ನಮ್ಮ ಮನೇಲೂ ನಿಮ್ಮ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ, ಹಾಗೆ ನಿಮ್ಗೆಲ್ಲರಿಗೂ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ ಅಂತ ಕೇಳಿ ನಂಗೂ ಭಾರಿ ಖುಷಿ ಆಗ್ತಿದೆ ಕಣೆ. ಹೌದು ಕಣೆ, ನಾನು ನಿಂಗೆ ಅವತ್ತೇ ಹೇಳಿಲ್ವಾ, ನಮ್ಮ ರವಿ ಖಂಡಿತ ನಿನ್ನ ಮಗಳನ್ನ ನೋಡ್ಕೊಂಡು ಒಪ್ಕೊಳ್ತಾನೆ ಅಂತ. ಅದೇ ರೀತಿ ಆಯಿತು. ಹೇಗೋ ನಮ್ಮಿಬ್ರು ಸ್ನೇಹ ಇದೇ ರೀತಿ ಮುಂದುವರಲಿ. ಹ್ಞೂ ಕಣೆ, ನಂಗೂ ಅದೇ ಬೇಕಾಗಿರೋದು. ಸರಿ ಕಣೆ, ನೀನು ನಿನ್ನ ಮಗಳ ಬಗ್ಗೆ ಏನು ಟೆನ್ಷನ್ ತಗೋಬೇಡ. ಇಲ್ಲಿ ನಿನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಈ ಮನೆ ಮಗಳ ಥರ ನೋಡ್ಕೊಳ್ತಾರೆ, ಆಯಿತಾ? ಈ ಕಣೆ ಆಯಿತು. ಇನ್ನೇನು ನಮ್ಮ ಮನೆಯವರು ಕರೀತಿದ್ದಾರೆ, ಹೊರಡ್ತಿದ್ದೀವಿ, ಆಯ್ತಾ? ಸರಿ ಕಣೆ, ಆಯಿತು, ಹೋಗ್ಬಾ. ಆಂಟಿ, 1 ನಿಮಿಷ. ಏನಮ್ಮ ಗಂಗಾ, ಏನು? ತಗೊಳ್ಳಿ ಆಂಟಿ, ಇದನ್ನ ರಮ್ಮಿಂಗ್ ಕೊಟ್ಬಿಟ್ರಿ. ರಮ್ಮಿಂಗ ಏನಮ್ಮ ಇದೆ ಇದರಲ್ಲಿ? ಅದು ಸ್ವಲ್ಪ ಊಟನ ಪ್ಯಾಕ್ ಮಾಡಿ ರಮ್ಮಿಂಗೋಸ್ಕರ ಕೊಡ್ತಿದ್ದೀನಿ ಆಂಟಿ. ನಾನು ಆಗ್ಲೇ ರಮ್ಮಿಂಗ್ ಫೋನ್ ಮಾಡಿ ಎಲ್ಲ ಹೇಳಿದ್ದೆ, ಊಟ ಮಾಡಬೇಡ, ನಿಮ್ಮ ಅಮ್ಮವ್ರು ಬರ್ತಾರಲ್ಲ ಅವಾಗ ಇಲ್ಲಿಂದನೇ ಎಲ್ಲ ಕೊಟ್ಟು ಕಳಿಸ್ತೀನಿ ಅಂತ. ಅದಕ್ಕೆ ಬೇಗ ಪ್ಯಾಕ್ ಮಾಡಿ ತಗೊಂಡು ಬಂದೆ. ಅಯ್ಯೋ, ಇದೆಲ್ಲ ಯಾಕಮ್ಮ? ರಮ್ಯಾ ಅಲ್ಲೇ ಊಟ ಮಾಡ್ತಿದ್ಲಪ್ಪ, ನೀನ್ ಯಾಕೆ ಅವಳಿಗೆ ಫೋನ್ ಮಾಡಿ ಹೇಳಕ್ ಹೋದೆ? ನಮ್ಮಿಂದ ಯಾಕೆ ನೀನ್ ಕಷ್ಟಪಡ್ತೀರಿ ಹೇಳು? ಅಯ್ಯೋ ಆಂಟಿ, ಹಾಗೇನಿಲ್ಲ, ನಾನು ಫಸ್ಟೇ ರಮ್ಯಂಗೂ ಸ್ವಲ್ಪ ಊಟನ ಕೊಟ್ಟು ಕಳ್ಸೋಣ ಅಂತ ಜಾಸ್ತಿನೇ ಮಾಡಿದ್ದೆ, ಹಾಗಾಗಿ ಬೇಗ ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದೆ ಅಷ್ಟೇ. ಸರಿ ಕಣಮ್ಮ, ಆಯ್ತು. ಸರಿ ಕಣೆ ಗೀತಾ, ಹೋಗಿ ಬರ್ತೀನಿ. ಹ್ಞೂ ಕಣಮ್ಮ, ಸರಿ ಆಯಿತು. ಸರಿ ರೀ ಗಿರ್ಜಾ ಅವರೇ, ಹೋಗಿ ಬರ್ತೀನಿ. ಸರಿ ರೀ, ಆಯ್ತು, ಆರಾಮಾಗಿ ಹೋಗಿ ಬರ್ರಿ. ಹೋದ್ಮೇಲೆ ಒಂದು ಫೋನ್ ಮಾಡ್ರಿ. ಗಿರ್ಜಾ, ಆಯ್ತು. ಆಯ್ತಾ ಉಂಡಿ? ಇನ್ನೇನು ಏನೋ ಬ್ಯಾಗ್ ಇಟ್ಕೊಂಡು ಹೊರಟಂಗೈತೆ. ಯಾಕೆ ಚಂದ್ರ ಈ ರೀತಿ ಮಾತಾಡ್ತಿದೀಯಾ?
ಅಯ್ಯೋ ಹಾಗೇನು ಇಲ್ಲ ಅತ್ತೆ, ಇವ್ರ ಕೈಲಿ ಏನೋ ಬ್ಯಾಗ್ ಇತ್ತಲ್ಲ, ಏನೋ ಎಂತದೋ ಅಂತ ಕೇಳ್ದೆ ಅಷ್ಟೇ. ಅದು ಚಟ್ನಿ ಅತ್ತೆ, ನಾನು ನಮ್ಮಿಂಗೋಸ್ಕರ ಅಂತ ಸ್ವಲ್ಪ ಅಡ್ಗೆನ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಅದಕ್ಕೆ. ಹೋ ಹೌದಾ? ಏನು ಇವಳ ಮನೇಲಿ ಒಂದು ಊಟಕ್ಕೆ ಗತಿ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಇವಳು ಏನೋ ಪ್ಯಾಕ್ ಮಾಡ್ಕೊಡ್ತಿದ್ದಾರೆ ಅಂತ ಅವ್ರೇನೋ ತಗೊಂಡು ಹೋಗ್ತಿದಾರಂತೆ. ಏನಾದ್ರೂ ಹೇಳಿದ್ರಾ? ಅಯ್ಯೋ ಅಯ್ಯೋ ಏನಿಲ್ಲ, ಇನ್ನೇನು ಹೊರಟ್ರಾ ಅಂತ ಕೇಳಿದೆ. ಹ್ಞೂ ಕಣಮ್ಮ, ಹೋಗ್ತಿದ್ದೀವಿ. ಸರಿ ಚಂದ್ರಿ, ಹೋಗಿ ಬರ್ತೀವಿ ಆಯ್ತಾ? ಹ್ಞೂ ಹ್ಞೂ ಸರಿ ಆಯ್ತು, ಹೋಗಿ ಬನ್ನಿ.